ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮಿನಿ ವ್ಲಾಗ್. ನಾನು ಇನ್ನೂ ಸಿಟಿಲೇ ಇದೆ. ನಾನು ಫಾರ್ಮ್ ಹೌಸ್ಗೆ ಹೋಗಿರಲಿಲ್ಲ, ಯಾಕೆಂದರೆ ತಾತನ ತಿಥಿ ಕಾರ್ಯ ಭಾನುವಾರ ಇರೋದ್ರಿಂದ ಎಲ್ಲ ಸೂತ್ಕೊಂಡು ನಡೀತಾ ಇರದೆ. ಆಮೇಲೆ ಹಬ್ಬನೂ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಬ್ಬನ ನಾನು ನೆಕ್ಸ್ಟ್ ಆಗ್ರಾಗೆ ಹೋಗ್ಬಿಟ್ಟು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಎಲ್ಲಿದ್ರೂ ಮಾಡೋಣ, ಆ ಟೈಮ್ಗೆ ಮಾಡೋದ್ರಿಂದ ನನಗೂ ಸಮಾಧಾನ ಆಯಿತು. ಇಲ್ಲೇ ಕ್ಲೀನ್ ಮಾಡ್ಕೊಂಡು ಭಕ್ತಿಯಿಂದ ಮಾಡೋಣ, ಲಕ್ಷ್ಮಿ ಹೊಲಿತಾರೆ ಅಂತ ಅಂದ್ಬಿಟ್ಟು ಆಂಟಿಗೆ ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದೆ. ಮತ್ತು ಪ್ರೊಫೆಷನಲ್ ಎರಡು ವರ್ಕು ಮರಿಬಾರ್ದಲ್ಲ, ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಸಂಜೆ ಹೋಗಿ ನಾನಂತೂ ಲಕ್ಷ್ಮಿ ಹಬ್ಬ ಮಾಡಿದಾಗ್ಲಿಂದ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಕಳೆದ 2 ವರ್ಷದಿಂದ ನಾನು ಮಾಡ್ಕೊಂಡ್ಬರ್ತಾ ಇದ್ದೀನಿ. ಒಂಥರ ಎಮೋಷ್ನಲಿ ಅಟ್ಯಾಚ್ಡ್ ಅಂತ ಹೇಳ್ಬೋದು. ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಭಕ್ತಿಯಿಂದ ಸ್ಟಾರ್ಟ್ ಮಾಡಿ, ಮೇ ಬಿ ನಿಮಗೂ ಚೇಂಜಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಗರ್ಕೆ ಎಲ್ಲ ತಂದುಬಿಟ್ಟು ಇನ್ನು ಜಾಮೂನು ಮುತ್ತೈದೆಗೆ ಬೇಕಾಗುತ್ತೆ ಅಂತ ಮಾಡಿಟ್ವಿ. ಸರಿ ಅಂದ್ಬಿಟ್ಟು ಸ್ನಾನ ಮೇಲೆ ಮಾಡ್ಕೊಂಡ್ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಂಡೋಗ್ತಾ ಇದೆ. ಯಾಕೆಂದರೆ 2:30ಗೆ ಎದ್ದು 4 ಗಂಟೆಗೆ ಮುಹೂರ್ತ ಆಯಿತು. 4ರಿಂದ 4:15 ಅಷ್ಟರೊಳಗೆ ಎಲ್ಲ ಮುಗಿಸ್ಬೇಕಿತ್ತು ಪೂಜೆನ. ಸರಿ ಅಂದ್ಬಿಟ್ಟು ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಟ್ಬಿಟ್ಟೆ ಬೆಳಗ್ಗೆ ಆಂಟಿಗೆ. ಅದಾದಮೇಲೆ ನಾನು ಒಂದು ಆರಿಗೆನ್ಸಾ ಸ್ಯಾರಿನ ರೆಡಿ ಮಾಡಿ ಇಟ್ಟಿದ್ದೆ. ಅದು ಸ್ವಲ್ಪನೂ ಚೆನ್ನಾಗಾಗಲಿಲ್ಲ ಅಂತ ಅಂದ್ಬಿಟ್ಟು ಅದು ಹೊಸದೇ. ಅದಾದಮೇಲೆ ಸರಿ ನನ್ನ ತಂಗಿದೇ ಇತ್ತು ಸ್ಯಾರಿ, ಅದನ್ನೇ ಉಟ್ಕೊಂಡು ರೆಡಿ ಆದೆ. ಅದು ದಾರೆ ಸೀರೆ ಸದ್ಯಕ್ಕೆ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಆಗ್ರಾದಲ್ಲಿ 2 ವರ್ಷದ ಹಿಂದೆ ಮಾಡಿದ್ದೆ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. 2 ಟೈಮ್ಸ್ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ದು, ಅದಾದಮೇಲೆ ಸೆಕೆಂಡ್ ಟೈಮ್ ಈ ಥರ ಮಾಡಿದ್ದೆ. ತುಂಬ ಚೆನ್ನಾಗಿ ಅನಿಸಿತ್ತು. ಪೂಜೆ ಆದಮೇಲೆ ಒಂದು ಸ್ವಲ್ಪ ಮಲಗಿದ್ದೆದ್ದು, ಅದಾದಮೇಲೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಹೋಗಿ ವೀಡಿಯೋ ಶೂಟೆಲ್ಲ ಇತ್ತು, ಮುಗಿಸ್ಕೊಂಬಂದೆ. ತಾತನ ನೋಡೋದಕ್ಕೆ ನಾನು ತೋಟ ಮನೆಗೆ ಹೋಗೇ ಇರಲಿಲ್ಲ. ಎಲ್ಲ ಮನೆ ಪೇಂಟಿಂಗ್ ಎಲ್ಲ ನಡೀತಾ ಇತ್ತು, ಯಾಕೆ ಭಾನುವಾರನೇ ತಿಥಿ ಕಾರ್ಯ ಆಯಿತು. ಅದು ಮುಗಿಸ್ಕೊಬಂದು ಇಲ್ಲಿ ಕುಂಕುಮಕ್ಕೆ ಬರೋರಿಗೆ ನಾನು ಇದನ್ನು ಬ್ಲೌಸ್ ಪೀಸ್ ಎಲ್ಲ ಕೊಡೋಣ ಅಂತ ಚೆನ್ನಾಗಿರೋದು ಹೋಗಿ ಹುಡ್ಕೊಬಂದು ಕೊಟ್ಟೆ. ಸ್ವೀಟು, ಒಂದು ಸ್ವಲ್ಪ ಬಜ್ಜಿ ಅದು ಇದು ತಿಂದು ನನ್ನನ್ನು ಕುಂಕುಮ ಕರೆದಿದ್ರು. ತುಂಬಾ ಖುಷಿ ಆಯಿತು ನನಗೆ. ದೇವ್ರು ನೋಡಿ ಕುಂಕುಮ ಕರೆದ ತಕ್ಷಣ ಎಲ್ಲೂ ನೋ ಅನ್ಬಾರ್ದು. ನಾವು ಎಷ್ಟು ಜನಕ್ಕೆ ಕರೆದು ನಾವು ಕೊಡ್ತೀವಿ, ಮತ್ತು ನಮ್ಮನ್ನು ಎಷ್ಟು ಜನ ಕರೀತಾರೆ ಹೋಗ್ತೀವೋ ಅದು ತುಂಬ ಒಳ್ಳೆಯದು. ಯಾಕೆಂದರೆ ಎಲ್ಲರಿಗೂ ಎಲ್ಲ ಭಾಗ್ಯನೂ ಸಿಗೋದಿಲ್ಲ. ನಾನು ಏನಕ್ಕೆ ನಾವು ಊರಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಒಂದು ಹಬ್ಬದ ಮೂಮೆಂಟ್ ಆಗಿರ್ಬೋದು, ಈ ವೈಬ್ ಆಗಲಿ ಯಾವ್ರಿಗೋದ್ರೂ ಸಿಗೋಲ್ಲ. ನಮ್ಮ ಒಂದು ಟ್ರೆಡಿಷನ್ ಆಗಿರ್ಬೋದು, ನಮ್ಮ ವೈಬು ಚಾನ್ಸೇ ಇಲ್ಲ ಸಿಗೋದಕ್ಕೆ. ಸೊ ಬಳೆ ಎಲ್ಲ ಕೊಟ್ಟರು, ತುಂಬ ಖುಷಿಯಿಂದ ತೊಡ್ಕೊಂಡೆ. ಸೊ ಇಲ್ಲಿಗೆ ನನ್ನ 2 ದಿನದ ಹಬ್ಬದ ವೀಡಿಯೋ ಮುಗಿದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.